ನೀವು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನ ಹೇಳದ್ ಬಿಟ್ಟು ಇದು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂತ ಅನೇಕರು ಅವರ ಸತ್ಯಾಗ್ರಹ ಸೌಧ ಇವತ್ತೂ ಸಹ ನೆನಪಿನಲ್ಲಿದೆ. ರಾಷ್ಟ್ರಧ್ವಜವನ್ನ ಅವತ್ತು ತಿರುಮಲೇಗೌಡ ಅಂತೇಳಿ ಒಬ್ರು ಜಮೀನನ್ನ ಬಿಟ್ಕೊಟ್ಟು ಈ ಧ್ವಜಾರೋಹಣವನ್ನ ಮಾಡಲಿಕ್ಕೆ ಏನು ಶಿವಪುರದಲ್ಲಿ ಅವಕಾಶವನ್ನ ಮಾಡಿದ್ರು. ಅಂತ ನೆಲದಲ್ಲಿ ಇವತ್ತು ಈ ಧರ್ಮವನ್ನ ಉಪಯೋಗಿಸಿ ಯಾವುದೇ ಧರ್ಮಕ್ಕೆ ನಿಖರವಾದಂತ ಇಂಥದ್ದೇ ಫ್ಲಾಗ್ ಅಥವಾ ಇಂಥದ್ದೇ ಬಾವುಟ ಇಂಥದ್ದೇ ಕಲರ್ ಅಂತ ಇಲ್ಲ. ಇಂಥ ಒಂದು ವಿಚಾರವನ್ನ ಇವತ್ತು ಈ ಜಿಲ್ಲೆ ಒಳಗಡೆ ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು. ಅವರ ತತ್ವ ಸಿದ್ಧಾಂತಗಳನ್ನ ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ. ಅಂತ ಒಂದು ಜಿಲ್ಲೆ ಒಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ, ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ? ನನ್ನ ಮೇಲೆ ದ್ವೇಷ ಇರ್ಬೋದು, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ 3-4 ಜನ ಮೇಲೆ ದ್ವೇಷ ಇರ್ಬೋದು. ಈ ಜಿಲ್ಲೆ ಜನ ನಿಮ್ಮನ್ನು ಏನ್ ಮಾಡಿದ್ದಾರೆ? ಈ ಜಿಲ್ಲೆ ಜನಕ್ಕೆ ಏನ್ ನಿಮ್ಮ ಶಾಶ್ವತವಾದಂತ ಕೊಡುಗೆ? ಒಂದು ರಸ್ತೆ ಮಾಡೋದೋ, ಒಂದು ಚರಂಡಿ ಮಾಡೋದೋ, ಒಂದು ಕಾಲುವೆ ಮಾಡೋದೋ ಮುಖ್ಯ ಅಲ್ಲ. ಶಾಶ್ವತವಾದಂತ ಕೊಡುಗೆ ಏನು ನಿಮ್ದು? ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ನಿರಂತರವಾಗಿ ಸರ್ಕಾರ ಬಂದಾಗ ಒಂದು ಯೋಜನೆ ಕೊಡ್ತಕ್ಕಂಥದ್ದು, ಒಂದು ಅಭಿವೃದ್ಧಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು. ಆದರೆ ಈ ಜಿಲ್ಲೆ ನಿಮಗೆ ಅರ್ಪಿಸ್ಕೊಂಡಿತ್ತಲ್ಲ, ಈ ಜಿಲ್ಲೆ ಜನ ನಿಮ್ಮನ್ನ ಗೌರವಿಸಿದ್ರಲ್ಲ, ಅದಕ್ಕೆ ನಿಮ್ಮ ಪರ್ಯಾಯವಾಗಿ ಏನ್ ಮಾಡಿದ್ರಿ ಅನ್ನೋದನ್ನ ನೀವೆಲ್ಲರೂ ಮರೆತು, ನಮ್ಮಲ್ಲಿ ಬಹುಶಃ BM ಶ್ರೀಕಂಠಯ್ಯನವರು ಇರ್ಬೋದು, HL ನಾಗೇಗೌಡರು ಇರ್ಬೋದು, ಪೂತಿ ನರಸಿಂಹಾಚಾರ್ಯ ಇರ್ಬೋದು, ಬೆಸಗಡಳ್ಳಿ ರಾಮಣ್ಣ ಇರ್ಬೋದು, ಸೊ ಅನೇಕರು, HL ಕೇಶವಮೂರ್ತಿ ಇರ್ಬೋದು, ಈ ರೀತಿ ಸಾಕಷ್ಟು ಜನ ಸಾಹಿತಿಗಳು ಕುವೆಂಪುರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ರಾಷ್ಟ್ರ ಒಪ್ಪುವಂತ ಕವಿಯ ತತ್ವವನ್ನ, ಸಿದ್ಧಾಂತವನ್ನ ಮೆರೆದಂತವರು ನಮ್ಮ ಜಿಲ್ಲೆಯ ಜನ. ನಮ್ಮ ಜಿಲ್ಲೆನಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಪಕ್ಷ ಜನತಾ ದಳ, ಜನತಾ ಪರಿವಾರ, ಜಯಪ್ರಕಾಶ್ ನಾರಾಯಣ ಅವರು ಉದ್ಭವ ಮಾಡಿದಂಥ ಪಕ್ಷ ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ. ಅದಕ್ಕೆ ದೇವೇಗೌಡರು, ಹೆಗಡೆಯವರು, ಬೊಮ್ಮಾಯಿಯವರು, ಜಯೇಶ್ ಪಟೇಲ್ರು, ಅನೇಕ ಸಾವಿರಾರು ಜನ ಈ ಪಕ್ಷವನ್ನ ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು. ನಿನ್ನೆ ಕೇಸರಿ ಶಾಲನ್ನು ಹಾಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನ ತಾವು ಎಳೆದಿದ್ದೀರ.